ಅಂತ ಗುಡ್ ಚೆನ್ನಾಗಿದ್ದೀರಾ ಡಾಕ್ಟ್ರೆ? ಹಾಂ, ಗುಡ್, ನೈಸ್ ಮೀಟಿಂಗ್ ಯು. ಎಲ್ಲಿಗೆ ನಮಸ್ಕಾರ. ಇವತ್ತು ಕರ್ನಾಟಕ ಸರ್ಕಾರದ ಸೈಬರ್ ಸುರಕ್ಷಿತ್ ಕರ್ನಾಟಕ ಅಭಿಯಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಧಿಕಾರಿಯಾದ ಶ್ರೀ ನಾರಾಯಣ್ ಗೌಡರು ಬಂದಿದ್ದಾರೆ. ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒನ್ ಸೆಕೆಂಡ್, ಐ ಗಾಟ್ ಅ ಕಮೆಂಟ್ ಟು ಮೇಕ್. ಸಾಮಾನ್ಯವಾಗಿ ಏನೇ ಉಚಿತ ಮಾಡಿದ್ರೆ ರೆಕಗ್ನೈಸ್ ಆಗಲ್ಲ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಪಟ್ಟಕರ್ತ ನಟರು ರಮೇಶ್ ಅರವಿಂದ್ ಅವರು ಸಹ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ನಾನು ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆ್ಯಸ್ ಅ ಸರ್ವಿಸ್ ಟು ದಿ ಸ್ಟೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲ, ನಾರ್ಮಲಿ ಏನೇ ಪುಕ್ಕಟ್ಟೆ ಮಾಡಿದರೆ ಅದಕ್ಕೆ ರೆಕಗ್ನೇಷನ್ ಇಲ್ಲ ಈ ದೇಶದಲ್ಲಿ. ಇಷ್ಟಪಡ್ತೀನಿ ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡ್ತಕ್ಕಂಥ ನಮ್ಮ ಗೃಹ ಇಲಾಖೆಯಿಂದ ಮತ್ತು संदीप जी आ जाओ. आइए आइए. Come on. Come inside. Chair. ಓಕೆ. ಪಡೆಯಬೇಕು ಮಾನ್ಯ ಸಚಿವರ ಹಾಗೂ ರಮೇಶ್ ಅರವಿಂದ್ ಅವರ ಸರ್. ತುಂಬ ಹೆಮ್ಮೆಯ ವಿಷಯ. ನಮ್ಮ ಯುವಕರು ಇನ್ನೂ ಹೆಚ್ಚಿನ ಉತ್ತಮ ಸಾಧನೆಯನ್ನು ಮಾಡಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. Asia Book of Records. Good. Thank you. Congratulations. Thank you. Keep it up. All the best. Thank you. Your Lord and man. Thank you. Thank you. ಧನ್ಯವಾದಗಳು. ನಮ್ಮೆಲ್ಲರ ಅಭಿಮಾನಿ, ಇಡೀ ಕರ್ನಾಟಕದ ಅತ್ಯಂತ ಜನಪ್ರಿಯ ನಟರು ಅಷ್ಟೇ ಅಲ್ಲ, ಮನೋಜ್ಞಾನವಾಗಿ ವಿಚಾರ ಮಾಡುವಂಥ ಒಬ್ಬ ಯಂಗ್ ಟ್ಯಾಲೆಂಟೆಡ್ ವಿತ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇರುವಂಥ ಶ್ರೀ ಅರವಿಂದ್ ರಮೇಶ್ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರು, ಯುವಜನ ಕ್ರೀಡೆ ಮತ್ತು ಸೆರಿಕಲ್ಚರ್ ಮಂತ್ರಿಗಳಾದಂಥ ಶ್ರೀ ನಾರಾಯಣ್ ಗೌಡ್ರೆ, ನಮ್ಮ ACS ಆದಂಥ ಶ್ರೀಮತಿ ಶಾಲಿನಿ ರಜನೀಶ್ ಅವರೇ, ನಮ್ಮ CID ಮುಖ್ಯಸ್ಥರಾದಂಥ ಸಂಧು ಅವರೇ, DCP CID ಆದಂಥ ಶರತ್ ಅವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರ ಬಿಂದು ಆದಂಥ ಡಾಕ್ಟರ್ ಅನಂತ್ ಪ್ರಭು ಅವರೇ, ಹಾಗೂ ಎಲ್ಲ ನೆರೆದಿರುವಂಥ ಎಲ್ಲ NSSನ ಕೋಆರ್ಡಿನೇಟರ್ಸ್ ಮತ್ತು ಎಲ್ಲ ಬಂಧುಗಳೇ, ಯೂಟ್ಯೂಬ್ನಲ್ಲಿ ಇವತ್ತು ನೋಡ್ತಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರು. ಒಂದು ಗಾದೆ ಇದೆ, ಕ್ರೈಮ್ ಲೀಡ್ಸ್ ದ ಲಾ ಅಂತ. ಮೊದಲು ಕ್ರೈಮ್ ಆಗುತ್ತೆ, ಅದನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಲಾ ಆಗುತ್ತೆ. 10 ವರ್ಷದಿಂದ 12 ವರ್ಷದಿಂದ ಸೈಬರ್ ಕ್ರೈಮ್ ಲಾ ಇರಲಿಲ್ಲ, ಸೈಬರ್ ಲಾ ಇರಲಿಲ್ಲ. ಯಾಕಂದರೆ ಕ್ರೈಮ್ ಆಗೋಕ್ಕೆ ಶುರು ಆಯಿತು, ಅದಕ್ಕೆ ಈಗ ಲಾ ಬಂದಿದೆ. ಯಾವತ್ತು ಲಾ ಕ್ಯಾಚಸ್ ಅಪ್ ವಿತ್ ಕ್ರೈಮ್, ಅವತ್ತು ನಮ್ಮ ಸೊಸೈಟಿ ಸೇಫ್ ಆಗುತ್ತೆ. ಎಲ್ಲಿವರೆಗೂ ಕ್ರೈಮ್ ಮುಂದೆ ಇರ್ತದೆ, ಎಲ್ಲಿವರೆಗೂ ಲಾ ಹಿಂದೆ ಇರ್ತದೆ, ನಮ್ಮ ಸೊಸೈಟಿ ಸೇಫ್ ಇಲ್ಲ. ಇದನ್ನು ನಾನು ಪೊಲೀಸ್ ಕಾನ್ಫರೆನ್ಸಲ್ಲಿ ಹಲವಾರು ಬಾರಿ ಹೇಳಿದ್ದೀನಿ. ನಮ್ಮ ಕೆಲಸ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ಸ್, ನಮ್ಮ ಕೆಲಸ ಏನು ಅಂತಂದರೆ, ವಿ ಶುಡ್ ಎನ್ಯೂಸೇಜ್ the
impact of social order, economic order and scientific orders. ಸೈಂಟಿಫಿಕ್ ಡೆವಲಪ್ಮೆಂಟು, ಸೋಷಲ್ ಡೆವಲಪ್ಮೆಂಟು ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್, ಈ ಮೂರನ್ನು ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ನಾವು ಗಮನಿಸಬೇಕು. ಅದರ ಆಗುವಂಥ ಪರಿಣಾಮಗಳ ಆಧಾರದ ಮೇಲೆ ನಾವು ನಮ್ಮ ಲಾನೂ ಮಾಡಬೇಕು, ಇಂಪ್ಲಿಮೆಂಟು ಮಾಡಬೇಕು, ಹಾಗೂ ಅದರ ತಕ್ಕಾಗಿ ಕ್ರಿಯಾ ಯೋಜನೆ ಕೂಡ ಇರಬೇಕು. ಅಂದಾಗ ಮಾತ್ರ ನಾವು ಯಾವುದೇ ಕ್ರೈಮನ್ನು ನಿಯಂತ್ರಣ ಮಾಡಬೇಕು. ಸೈಬರ್ ಕ್ರೈಮ್ಗೂ ಬೇರೆ ಕ್ರೈಮ್ಗೂ ಭಾಳ ವ್ಯತ್ಯಾಸ. ಫಿಸಿಕಲಿ ನಡೆಯುವಂಥ ಕ್ರೈಮ್, ದೇರ್ ವಿಲ್ ಬಿ ಲಾಟ್ ಆಫ್ ಫುಟ್ ಪ್ರಿಂಟ್ಸ್, ವೆರಾಸ್ ಸೈಬರ್ ಕ್ರೈಮಲ್ಲಿ ದೇರ್ ವಿಲ್ ಬಿ ಫುಟ್ ಪ್ರಿಂಟ್ಸ್ ಬಟ್ ವೆರಿ ಫ್ಯೂ ಆ್ಯಂಡ್ ವೆರಿ ಡಿಫಿಕಲ್ಟ್. ಎರಡನೇದಾಗಿ ಎನಿ ಲಾಸ್ ಇನ್ ದ ಸೈಬರ್ ಕ್ರೈಮ್ ಕಾಂಟ್ ಬಿ ರಿಸ್ಟೋರ್ಡ್ ಈಸಿಲಿ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ನಲ್ಲಿ ಆಗುವಂಥದ್ದನ್ನು ನಮ್ಮ ಐಡಿಯನ್ನು ತೊಗೊಂಡು ಅಕೌಂಟ್ನಲ್ಲಿರೋ ದುಡ್ಡನ್ನು ಬೇರೆ ಬೇರೆ ಯಾವುದೋ ಅಕೌಂಟಿಗೆ, ಒಂದು ಅಕೌಂಟಿಗೆ ಹಾಕಲ್ಲ, ಅವರು ನೂರಾರು ಅಕೌಂಟ್ಗಳಿಗೆ ಹಾಕ್ತಾರೆ. ಬೈ ದ ಟೈಮ್ ವಿ ಟ್ರೇಸ್ ದಿ ಮನಿ ಟ್ರೇಲ್, ಅದೆಲ್ಲ ಹೋಗಿಬಿಟ್ಟಿರ್ತದೆ. ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಾವು ನೋಡ್ತೀವಿ. ವೈಯಕ್ತಿಕ ಪರ್ಸನಲ್ ವಿಚಾರದಲ್ಲಿ, ಟ್ರೇಡಲ್ಲಿ, ಕಾಮರ್ಸಲ್ಲಿ, ಸರ್ಕಾರದಲ್ಲಿನೇ ಬೇಕಾದಷ್ಟು ಸೈಬರ್ ಫ್ರಾಡ್ಗಳಾಗಿದೆ, ಸೈಬರ್ ಕ್ರೈಮ್ ಆಗಿದೆ. ಸರ್ಕಾರದ ಇಲಾಖೆಯಲ್ಲಿ ಹಣ ಬೇರೆ ಬೇರೆ ಇಲಾಖೆಗೆ, ಬೇರೆ ಬೇರೆ ಅಕೌಂಟಿಗೆ ವರ್ಗಾಯಿಸಿ ಲಪಟಾಯಿಸಿರುವಂಥ ಹಲವಾರು ಉದಾಹರಣೆಗಳು ಇದ್ದಾವೆ. ಆ್ಯಸ್ ಎ ಹೋಮ್ ಮಿನಿಸ್ಟರ್ ಐ ಆಮ್ ಪ್ರಿವ್ಯೂ ವಿತ್ ಸೋ ಮೆನಿ ಕೇಸಸ್. ಆ್ಯಂಡ್ ದೇ ಡೂ ಇಟ್ ವಿತ್ ಲೈಟ್ನಿಂಗ್ ಸ್ಪೀಡ್. ಎಲ್ಲ ಕ್ರೈಮ್ ಮುಗಿದು ಎಲ್ಲ ಲಾಸ್ ಆದಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡದೇ ಒಂದು ದೊಡ್ಡ ಒಂದು ಇಶ್ಯೂ ಆಗಿ ಆಮೇಲೆ ನಾವು ತನಿಖೆಗೆ ಹೋಗುವಷ್ಟರಲ್ಲಿ ಯಾವುದೂ ಏನೂ ಸಿಗಲ್ಲ. ಐ ಡೋಂಟ್ ವಾಂಟ್ ಟು ಟೆಲ್ ಯು ದ ಡೀಟೇಲ್ಸ್, ಬಟ್ ಈ ಥರ ಹಲವಾರು ಪ್ರಕರಣಗಳಲ್ಲಿ ಆಗಿದೆ. ಹೀಗಿರುವಾಗ ಸರ್ಕಾರನೇ ವಲ್ನರಬಲ್ ಆಗಿಬಿಟ್ಟಿದೆ. Forget individuals, because the technology, especially the digitalization of all affairs, ನಾವೇನೋ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಡಿಜಿಟಲೈಸೇಷನ್ ಮಾಡ್ತಾಯಿದ್ದೀವಿ. ಆದರೆ ಆ ಡಿಜಿಟಲೈಸೇಷನ್ ಮಾಡುವವರ ಕೈಯಲ್ಲಿ ಇರುವಂಥ ಕೋಡಿಂಗ್ ಏನಿದೆ, ಅದು ದೇ ಕ್ಯಾನ್ ಕ್ರಿಯೇಟ್ ಹೆವಾಕ್. ಸೊ ಒನ್ಸ್ ಅಗೇನ್ ಎಲ್ಲ ಸುತ್ತಿ ಮತ್ತೆ ಮನುಷ್ಯನ ಕೈಯಲ್ಲೇ ಬರುತ್ತೆ. ಮನುಷ್ಯನ ನಿಯತ್ತು ವಿಲ್ ಡಿಸೈಡ್. ಹೀಗಿರುವಾಗ ನಾವು ಸೇಫ್ ಗಾರ್ಡ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಯಾವ ರೀತಿ ಎಲ್ಲ ಲಾದಲ್ಲಿ ಸಟನ್ ಆ್ಯಕ್ಟಿವಿಟಿಗೆ ಡಿಟ್ರೆಂಟ್ ಆಗಬೇಕು ಸೊಸೈಟಿಯಲ್ಲಿ ಅಂತ ಇರ್ತದೋ, ಅದೇ ರೀತಿ ಸೈಬರ್ ಕ್ರೈಮಲ್ಲೂ ಕೂಡ ಡಿಟ್ರೆಂಟನ್ನು ನಾವು ಮಾಡಬೇಕಾಗ್ತದೆ. ಆ್ಯಸ್ ಯು ಆರ್ ರೈಟ್ಲಿ ಸೆಡ್ ಆ್ಯಂಡ್ ಆ್ಯಸ್ ಅನಂತ್ ಪ್ರಭು ಹ್ಯಾಸ್ ರೈಟ್ಲಿ ಐಡೆಂಟಿಫೈಡ್, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದ ಯೂಸರ್ಸ್. ಈಗ ನನ್ನ ಸುರಕ್ಷತೆಯನ್ನು ನಾನು ಹೆಂಗೆ ಮಾಡ್ಕೊಳ್ತೇನೆ, ಹಾಗೆ ನನ್ನ ಡಿಜಿಟಲ್ ಸುರಕ್ಷತೆಯನ್ನು ನಾನು ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ಎಲ್ಲದಕ್ಕೂ ಕೋಡಿಂಗ್ ಇದೆ, ಎಲ್ಲ ಇದೆ. ಆ ಕೋಡಿಂಗನ್ನು ಹೇಗೆ ಓವರ್ಕಮ್ ಮಾಡಿ ಹೇಗೆ ನಿಮ್ಮ ಪ್ರೈವೇಟ್ ಲೈಫಲ್ಲಿ ಎಂಟ್ರ್ ಆಗಬೇಕು ಅನ್ನುವಂಥ ಟೆಕ್ನಾಲಜಿ ಕೂಡ ಭಾಳ ಸುಲಭವಾಗಿ ಸಿಗ್ತದೆ. ದೇರ್ಫೋರ್ ಇಟ್ ವಿಲ್ ಕ್ರಿಯೇಟ್
ವಂಡರಬಲ್ ಸೆಕ್ಷನ್ಸ್. ಭಾಳ ಜನ ಮೊಬೈಲ್ ಯೂಸ್ ಮಾಡ್ತಿರ್ಬೋದು, ಡಿಜಿಟಲ್ ಯೂಸ್ ಮಾಡ್ತಿರ್ಬೋದು, ಆದರೆ ಅವ್ರಿಗೆ ಈ ಥರ ಸುರಕ್ಷತೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಭಾಳ ಜನ ಕಲಿತವ್ರಿಗೆ ಗೊತ್ತಿಲ್ಲ, ನಮ್ಮಂಥವ್ರಿಗೆ ಗೊತ್ತಿಲ್ಲ. ನೀವು ಜಸ್ಟ್ ಏನೋ ನೋಡ್ತಾ ಇರ್ತೀರಿ, ಸಮಥಿಂಗ್ ವಿಲ್ ಪಾಪ್ ಅಪ್, ನೀವು ಅದಕ್ಕೇನೋ ರೆಸ್ಪಾಂಡ್ ಮಾಡ್ತೀರಿ, ದಟ್ ಇಸ್ ಗುಡ್ ಇನಫ್. ಆ್ಯಂಡ್ ಆ್ಯಸ್ ಫಾರ್ ಆಸ್ ಫೈನಾನ್ಷಿಯಲ್ ಸೈಬರ್ ಕ್ರೈಮ್ಸ್, ಜಮ್ತಾರಾ ಅನ್ನುವಂಥ ಊರು, ಇಟ್ ಈಸ್ ಕ್ರಿಯೇಟಿಂಗ್ ಹೆವಾಕ್ ಇನ್ ದ ಎಂಟೈರ್ ಕಂಟ್ರಿ. ಸೊ ಇದೆಲ್ಲ ಗೊತ್ತಿದ್ದರೂ ಕೂಡ ಇನ್ನೂ ನಡೀತಾ ಇದೆ. ಮತ್ತು ಇವರು ಇವತ್ತು ತೆಗೆದುಕೊಂಡಿರುವಂಥದ್ದು ಹೆಣ್ಣು ಮಕ್ಕಳ ಸುರಕ್ಷತೆ ಏನಿದೆ, ಇಟ್ ಹ್ಯಾಸ್ ಗಾಟ್ ಅ ಇಂಟರ್ನ್ಯಾಷನಲ್ ರೆಮಿಫಿಕೇಷನ್. ಇದು ಕೇವಲ ಬೆಂಗಳೂರಿನಲ್ಲಿ ಆಗ್ತಾಯಿದೆ, ಕರ್ನಾಟಕದಲ್ಲಿ ಆಗ್ತಾಯಿದೆ ಅಂತಲ್ಲ. ಒಬ್ಬ ಹಳ್ಳಿಯಲ್ಲಿರುವಂಥ ಹೆಣ್ಮಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೋಷಣೆ ಮಾಡೋದಕ್ಕೂ ಕೂಡ ಉಪಯೋಗ ಆಗ್ತದೆ. ನಮ್ಮ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ ಈ ವಿಷಯದಲ್ಲಿ ಭಾಳ ಎಲ್ಲ ರಾಜ್ಯಗಳಿಗಿಂತ ಮುಂದೆ ಇದ್ದಾರೆ. ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಎಫಿಷಿಯೆಂಟ್ ಇದ್ದಾರೆ. ಎಂಟೈರ್ ಡಿಜಿಟಲೈಜೇಷನ್ನು, ಕ್ರೈಮು, ಸೈಬರ್ ಕ್ರೈಮು ಎಲ್ಲವೂ ಕೂಡ ಐಡೆಂಟಿಫೈ ಮಾಡುವಷ್ಟು ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡೋದಕ್ಕಾಗಿದೆ. ನಮ್ಮ FSL ಲ್ಯಾಬ್ ಬೆಂಗಳೂರಿನಲ್ಲಿ we have got all the equipments to identify the cyber crimes at different levels, and CID has also got a lot of equipments to identify all that. We have got young officers like Sharath, who is working for a long time now. ಅವರೆಲ್ಲ ಏನೇನೆಲ್ಲ ಬಿಲ್ಡಪ್ ಮಾಡಬೇಕು ಅವ್ರು ಮಾಡ್ತಾಯಿದ್ದಾರೆ. ಇವತ್ತು ಆನ್ಲೈನಲ್ಲಿ ಒಂದು ಸೈಬರ್ ಕ್ರೈಮ್ ಒಂದು ನಂಬರ್ ತಗೊಂಡು ಅದನ್ನು ಬ್ಯಾಂಕಿಗೆ ಕಳಿಸಿದ ತಕ್ಷಣವೇ ಎಂಟೈರ್ ಟ್ರಾನ್ಸಾಕ್ಷನ್ ಅಕೌಂಟ್ಸ್ ಆಫ್ ಬರೀ ಮೊದಲೆಲ್ಲ ಏನಿತ್ತು, ಬರೀ ವಿಕ್ಟಿಮ್ ಅಕೌಂಟ್ಸ್ ಸೀಸ್ ಮಾಡ್ತಾಯಿದ್ರು. ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲಿಂದ ಯಾವ ಅಕೌಂಟಿಗೆ ಹೋಗಿದೆ ಅದರಿಂದ ಯಾವ್ದು ಅಕೌಂಟ್, ಎಲ್ಲ ಅಕೌಂಟು ಫ್ರೀಸ್ ಮಾಡ್ತಾಯಿದ್ರು ಫ್ರಮ್ ಬೋತ್ ದ ಎಂಡ್ಸ್. I had a long chat with all the bankers because there was one fraud of worth 50 crores in one of the departments, government department. When I asked my officers to investigate, one team of officers could not break through. Then I sent some young officers who knew about this thing. They break through, ಎಲ್ಲಿದೆ ಏನೆಲ್ಲ ಗೊತ್ತಾಯಿತು. ಆವಾಗ why this has happened? By the time it was siphoned out, ಅವರು ಒಂದು ದಿವಸ ಆದಮೇಲೆ, 2 ದಿವಸ ಆದಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದರು. ಸೊ ಅದು ತಮಿಳ್ನಾಡಿನ 16 ಅಕೌಂಟಿಗೆ ಹೋಗಿ, ಆ 16 ಅಕೌಂಟು ಮತ್ತೆ ಇನ್ನಷ್ಟು ಹೋಗಿ ನಿಮ್ಮ ಮಂಗಳೂರಿಗೂ ಕೂಡ ಒಂದು ಅಕೌಂಟ್ ಬಂದಿತ್ತು ಅದರಲ್ಲಿ. ಸೊ ಐ ನೋ ಲಾಟ್ ಆಫ್ ಥಿಂಗ್ಸ್, ಬಟ್ ಐ ಕಾಂಟ್ ರಿವೀಲ್ ಎವ್ರಿಥಿಂಗ್ ಹಿಯರ್. ಹೀಗಾಗಿ ವಿ ಟಾಕ್ ಟು ಬ್ಯಾಂಕರ್ಸ್. ಅವ್ರು ಹೇಳಿದ್ರು, ವಿದೌಟ್ FIR ವಿ ಕಾಂಟ್ ಡೂ ಆ್ಯಸ್ ಪರ್ ದ ಲಾ. ದೆನ್ ವಿ ಫೌಂಡ್ ಔಟ್ ದಟ್ ಹೌ ಎಲೆಕ್ಟ್ರಾನಿಕಲಿ ಓನ್ಲಿ ವಿ ಕ್ಯಾನ್ ಹ್ಯಾವ್ ಅ ನಂಬರ್ ವಿಚ್ ವಿಲ್ ಬಿ ರಿಕಗ್ನೈಸ್ಡ್ ಆ್ಯಂಡ್ ಇಟ್ ವಿಲ್ ಬಿ ಫರ್ದರ್ ಕನ್ವರ್ಟೆಡ್ ಇನ್ ಟು FIR. ಸೊ ಬರೀ ಮೊಬೈಲಲ್ಲಿ ಅವ್ರಿಗೆ ಗೊತ್ತಾದ ತಕ್ಷಣವೇ ಅವ್ರಿಗೆ ಇದಕ್ಕೆ ಕಂಪ್ಲೇಂಟ್ ಮೊಬೈಲಲ್ಲೇ ಬರೆದ ತಕ್ಷಣ ಒಂದು ನಂಬರ್ ಬರುತ್ತೆ. ಆ ನಂಬರ್ನ ಬ್ಯಾಂಕಿಗೆ ಕಳಿಸ್ಬಿಟ್ರೆ ಇಮಿಡಿಯೇಟ್ಲಿ ಎಲ್ಲ ಅಕೌಂಟ್ಗಳು ಫ್ರೀಸ್ ಆಗ್ತವೆ, ವಿಕ್ಟಿಮ್ ಆ್ಯಂಡ್ ಅಫೆಂಡರ್ಸ್. CIR ನಂಬರ್. ಸೊ ಈ ಥರ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿರುವಂಥದ್ದು ಕರ್ನಾಟಕ ರಾಜ್ಯ ಮೊದಲೇದು. ದಿಸ್ ಹ್ಯಾಸ್ ಬಿನ್ ರಿಕಗ್ನೈಸ್ಡ್ ಇನ್ ಪೊಲೀಸ್ ಕಾನ್ಫರೆನ್ಸ್ ಬೈ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ವಿ ಮೇಡ್ ಅ ಪ್ರೆಸೆಂಟೇಷನ್ ಆಫ್ ಇಟ್. It was appreciated, and now I think they are going to take up at national level. This is one breakthrough. The second breakthrough what we did is, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಎಷ್ಟು ಸುರಕ್ಷತೆಗೆ ಏನೆಲ್ಲ ಮಾಡ್ತಾ ಇದೆ ಅಂತ ಯುವಕರಿಗೆಲ್ಲ ಗೊತ್ತಾಗ್ತದೆ. ಸೆಕೆಂಡ್ ಬ್ರೇಕ್ ಥ್ರೂ ಈಸ್ ಅವರ್ ಡಾರ್ಕ್ ವೆಬ್ ಇನ್ ಡ್ರಗ್ ಟ್ರಾನ್ಸಾಕ್ಷನ್. ಆ 16 ಅಕೌಂಟು ಮತ್ತೆ ಇನ್ನಷ್ಟು ಹೋಗಿ ನಿಮ್ಮ ಮಂಗಳೂರಿಗೂ ಕೂಡ ಒಂದು ಅಕೌಂಟ್ ಬಂದಿತ್ತು ಅದರಲ್ಲಿ. ಸೊ ಐ ನೋ ಲಾಟ್ ಆಫ್ ಥಿಂಗ್ಸ್, ಬಟ್ ಐ ಕಾಂಟ್ ರಿವೀಲ್ ಎವ್ರಿಥಿಂಗ್ ಹಿಯರ್. ಹೀಗಾಗಿ ವಿ ಟಾಕ್ ಟು ಬ್ಯಾಂಕರ್ಸ್. ಅವ್ರು ಹೇಳಿದ್ರು, ವಿದೌಟ್ FIR ವಿ ಕಾಂಟ್ ಡೂ ಆ್ಯಸ್ ಪರ್ ದ ಲಾ. Then we found out that how electronically only we can have a number which will be recognized and it will be further converted into FIR. ಸೊ ಬರೀ ಮೊಬೈಲಲ್ಲಿ ಅವ್ರಿಗೆ ಗೊತ್ತಾದ ತಕ್ಷಣವೇ ಅವ್ರಿಗೆ ಇದಕ್ಕೆ ಕಂಪ್ಲೇಂಟ್ ಮೊಬೈಲಲ್ಲೇ ಬರೋದ ತಕ್ಷಣ ಒಂದು ನಂಬರ್ ಬರುತ್ತೆ. ಆ ನಂಬರ್ನ ಬ್ಯಾಂಕಿಗೆ ಕಳಿಸ್ಬಿಟ್ರೆ ಇಮಿಡಿಯೇಟ್ಲಿ ಎಲ್ಲ ಅಕೌಂಟ್ಗಳು ಫ್ರೀಸ್ ಆಗ್ತವೆ, ವಿಕ್ಟಿಮ್ ಆ್ಯಂಡ್ ಅಫೆಂಡರ್ಸ್. ಚೈನ್ CIR ನಂಬರ್. ಸೊ ಈ ಥರ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿರುವಂಥದ್ದು ಕರ್ನಾಟಕ ರಾಜ್ಯ ಮೊದಲೇದು. ದಿಸ್ ಹ್ಯಾಸ್ ಬಿನ್ ರಿಕಗ್ನೈಸ್ಡ್ ಇನ್ ಪೊಲೀಸ್ ಕಾನ್ಫರೆನ್ಸ್ ಬೈ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ವಿ ಮೇಡ್ ಎ ಪ್ರೆಸೆಂಟೇಷನ್ ಆಫ್ ಇಟ್. ಇಟ್ ವಾಸ್ ಅಪ್ರಿಷಿಯೇಟೆಡ್ ಆ್ಯಂಡ್ now I think they are going to take up at national level. This is one breakthrough. The second breakthrough what we did is, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಎಷ್ಟು ಸುರಕ್ಷತೆಗೆ ಏನೆಲ್ಲ ಮಾಡ್ತಾ ಇದೆ ಅಂತ ಯುವಕರಿಗೆಲ್ಲ ಗೊತ್ತಾಗ್ತದೆ. ಸೆಕೆಂಡ್ ಬ್ರೇಕ್ ಥ್ರೂ ಈಸ್ ಅವರ್ ಡಾರ್ಕ್ ವೆಬ್ ಇನ್ ಡ್ರಗ್ ಟ್ರಾನ್ಸಾಕ್ಷನ್ಸ್. Karnataka state is the first state to break through dark web. ಬೇರೆ ಯಾವ ರಾಜ್ಯದಲ್ಲೂ ಆಗಿಲ್ಲ, ಇನ್ನೂ ಕೆಲವು ರಾಜ್ಯಗಳಿಗೂ ಆಗಿಲ್ಲ. ಆ್ಯಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ಅ ಡಾರ್ಕ್ ವೆಬ್. ಅವ್ರಿಗೆ ಗೊತ್ತು, ಅನಂತಪ್ಪ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇಟ್ಸ್ ಅ ವಿಶಿಯಸ್ ಸೈಕಲ್ ಆಫ್ ಕೋಡ್ಸ್ ಆ್ಯಂಡ್ ಕೋಡ್ಸ್ ಆ್ಯಂಡ್ ಕೋಡ್ಸ್. ದ್ಯಾಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಅಲ್ಲಿ ಡ್ರಗ್ ಟ್ರಾನ್ಸಾಕ್ಷನ್ಸ್ ಹೆಂಗಾಗುತ್ತೆ, ಏನಾಗುತ್ತೆ, ಎಲ್ಲಿಂದ ಬರುತ್ತೆ, ಯಾವ ದೇಶದಿಂದ ಬರುತ್ತೆ, ಯಾರು ಬುಕ್ ಮಾಡಿದರು, ಅವೆಲ್ಲವೂ ಕೂಡ ನಾವು ಬ್ರೇಕ್ ಥ್ರೂ ಮಾಡಿ ಇವತ್ತು ಡ್ರಗ್ಗಲ್ಲಿ ವಿ ವೇಸ್ಡ್ ಅ ವಾರ್ ಆನ್ ಡ್ರಗ್. ಆ್ಯಂಡ್ ಅಲ್ಲಿ ಮ್ಯಾಕ್ಸಿಮಮ್ ಹೊರಗಡೆಯಿಂದ ಬರೋದನ್ನು ಹಿಡಿದು ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಡ್ರಗ್ ಸೀಸ್ ಮಾಡಿರುವಂಥ ಸ್ಟೇಟ್ ಕಳೆದ 2 ವರ್ಷದಲ್ಲಿ ಕರ್ನಾಟಕ. ಇಡೀ ಭಾರತ ದೇಶದಲ್ಲಿ ಎಷ್ಟಾಗಿದೆ, ಬರೀ ಕರ್ನಾಟಕದಲ್ಲೇ ಆಗಿದೆ. ಆಲ್ ಪುಟ್ ಟುಗೆದರ್ ಭಾರತ ದೇಶದಲ್ಲಿ ಬರೀ ಕರ್ನಾಟಕದಲ್ಲೇ ಆಗಿದೆ. ಆ್ಯಂಡ್ ವಿ ಹ್ಯಾವ್ ಬರ್ನ್ಟ್ ಅರೌಂಡ್ 50 crores ವರ್ತ್ ಡ್ರಗ್ಸ್. ಇನ್ನೊಂದು 50 crores ಕೋರ್ಟ್ ಆರ್ಡರ್ಗೆ ವೇಟ್ ಮಾಡ್ತಾಯಿದೆ. ಸೊ ದಿಸ್ ಈಸ್ ಹೌ ಸೀರಿಯಸ್ ವಿ ಆರ್. ಆ್ಯಂಡ್ ಆಲ್ ದಿಸ್ ಈಸ್ ನಾವು ಇದೆಲ್ಲ ಬರುವಂಥದ್ದು ಸೈಬರ್ ರೂಟ್ ಮೇಲೇ. ಅಲ್ಲಿ ನಾವೆಲ್ಲ ನೋಡಿದಾಗ ಅಮ್ಯುನೇಷನ್ಸು, ವಾಟ್ ಯು ಕಾಲ್ ಚೈಲ್ಡ್ ಟ್ರಾಫಿಕಿಂಗ್, ದೇರ್ ಸಮ್ ಟ್ರಾಫಿಕಿಂಗ್, ಡ್ರಗ್, it's a combination. Therefore, our government has started a SEN police station because each one is connected. Cyber, economical offense and narcotics. That's the we call it. And ನಾವು ಹೋಮ್ ಮಿನಿಸ್ಟ್ರಿ ಇದ್ದಾಗ 8 ಪೊಲೀಸ್ ಸ್ಟೇಷನ್ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆಲ್ಲ ಫೆಸಿಲಿಟೀಸು ಕೂಡ ಅಲ್ಲ, ಅದು ಇಡೀ ಜಿಲ್ಲೆಯಲ್ಲಿ ಒಂದೊಂದೆಲ್ಲ ಮಾಡಿದ್ದೇವೆ. ಇನ್ನೂ ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇದೆ. ಬರೀ ಕೇವಲ ಪೊಲೀಸ್ ಸ್ಟೇಷನ್ ಹೆಚ್ಚಿಗೆ ಮಾಡಿದರೆ ಅದು ಸಾಲ್ವ್ ಆಗುತ್ತೆ ಅಂತ ನನ್ನ ನಂಬಿಕೆ ಅಲ್ಲ. ಆ ಪೊಲೀಸ್ ಸ್ಟೇಷನ್ನಿಂದ ಏನು ಕೆಲಸಗಳಾಗಬೇಕು, ಅದಕ್ಕೇನು ಟೆಕ್ನಿಕಲ್ ಸಪೋರ್ಟ್ ಸಿಸ್ಟಮ್ ಬೇಕು, ಅದು ಸಂಪೂರ್ಣವಾಗಿ ಒದಗಿಸ್ಬೇಕು. ಅದಕ್ಕಾಗಿ ನಾವು ಐ ಆಮ್ ಸಿಟ್ಟಿಂಗ್ ಹಿಯರ್, ಐ ಕ್ಯಾನ್ ಹೆಲ್ಪ್ ಯು ಔಟ್. ತಮಗೆ ಹೊಸ ಟೆಕ್ನಾಲಜಿ ಇನ್ನೊಂದಕ್ಕೆ ಏನು ಬೇಕು ನಿಮಗೆ ಸಂಪೂರ್ಣವಾದಂಥ ಸಹಕಾರ, ಫೈನಾನ್ಷಿಯಲ್ ಹೆಲ್ಪ್ ಐ ವಿಲ್ ಗಿವ್. ಯು ಶುಡ್ ಗೋ ಆಫ್ಟರ್ ಆಲ್ ದಿಸ್ cyber criminals. Come what may, no compromise, zero tolerance. See, I have waged a war on drug. Time has come to wage a war on all cyber crimes.
ನೋ ಕಾಂಪ್ರಮೈಸ್. ಆ್ಯಂಡ್ ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಗಡಿಯಲ್ಲಿ ಒಳಗಡೆ ಬರದಂತೆ ಈ ಕೆಲಸ ಆಗಬೇಕು. ಆ್ಯಂಡ್ ಯು ನೋ ಮೀ that whatever I do, with conviction I do. We have banned online, that's also comes under cyber crime. Despite so much of pressure, That's a different story. And that's another cyber crime only, online game. Lot of poor families, ಭಾಳಷ್ಟು ಬಡ ಕುಟುಂಬಗಳು ಎಲ್ಲ ನಾಶ ಆಗ್ತವೆ. ಈ ಥರ ಬೇರೆ ಬೇರೆ ರೂಪದಲ್ಲಿದೆ, ಇದು ಒಂದು ರೂಪದಲ್ಲಿಲ್ಲ. ಒಂಥರ ವೈರಸ್ ಇದ್ದಂಗೆ, ನೀವು ಹೇಳ್ದಂಗೆ ಇದೊಂಥರ ವೈರಸ್ ಇದ್ದಂಗೆ. ಈ ವೈರಸ್ಸನ್ನು ಸದೆ ಬಡಿಬೇಕು ಅಂಥೇಳಿ ಅನಂತಪ್ರಭು ಅವರು ಈಸ್ ವರ್ಕಿಂಗ್ with such a sincerity and such a commitment. I have been very closely in touch with him. In fact, ಗೌರ್ಮೆಂಟ್ ಎಷ್ಟು ಸಹಾಯ ಅವರಿಂದ ಪಡ್ಕೋಬೇಕಾಯಿತು ಅಷ್ಟು ಪಡ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಬರುವಂಥ ದಿನಗಳಲ್ಲಿ we will certainly take all your advice, all your help, and you should lead the war against cybercrime. Need more Anand Prabhus. Yes, create more Anand Prabhu, you're right. So, I know his sincerity and the deep study what he does. I'm glad that there is somebody in the state who has taken up this thing unstintedly, without much help either from the government or from the society. So, ಈ ಸೈಬರ್ ಕ್ರೈಮನ್ನು ತಾವೆಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡಿದ್ದೀರೋ ಅಷ್ಟೇ ಸೀರಿಯಸ್ ನಮ್ಮ ಸರ್ಕಾರ ತೆಗೆದುಕೊಳ್ತೈತೆ. ಇದನ್ನು ಒಂದು ಸ್ಟ್ರಕ್ಚರ್ನ ಕೊಡೋದಕ್ಕೆ ತಾವು ಯಶಸ್ವಿಯಾಗಿದ್ದೀರಿ. ಥ್ಯಾಂಕ್ಸ್ ಟು ಶಾಲಿನಿ ರಜನೀಶ್ ಆ್ಯಂಡ್ NSS and our CID will give all kind of support, tech support and legal support, training also. ಇದ್ರ ಜಾಲ ದೊಡ್ಡದು ಮಾಡಬೇಕು, ಸೆಕ್ಯೂರಿಟಿ ಜಾಲ ದೊಡ್ಡದು ಮಾಡಬೇಕು, ಸೇಫ್ಟಿ ಜಾಲ ದೊಡ್ಡದು ಮಾಡಬೇಕು. ಯಾಕಂದರೆ ಕ್ರೈಮ್ ಜಾಲ ದೊಡ್ಡದಿದೆ. ಆ್ಯಂಡ್ personally I feel that since it is across the borders of the country, I think we should be in touch with the government of India, and we need certain automatic clearances to go ahead against the criminals who are abroad. That is, time has come for that. So you think about it. ಯೋಚನೆ ಮಾಡಿದ್ರ ಬಗ್ಗೆ. ಆ್ಯಂಡ್ ರಮೇಶ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, he is one man, personally I feel that whatever he does, he does it very in all kind of sincerity. Plus, he is one actor who can think, and ಅವ್ರಿಗೆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರೋದರಿಂದ ಲಾಜಿಕಲ್ ಥಿಂಕಿಂಗು ಚೆನ್ನಾಗಿ ಬರ್ತದೆ. ಈಸ್ ಅ ಗಿಫ್ಟೆಡ್ ಆ್ಯಕ್ಟರ್. ವೆರಿ ಫ್ಯೂ ಪೀಪಲ್ ದೇ ಕ್ಯಾನ್ ಆ್ಯಕ್ಟ್ ವೆರಿ ವೆಲ್, ಬಟ್ ಟು showcase what you think convincingly to the people is a great task, because each one has got his own thinking. There are first of all human mental blocks. What you say, I might not agree. What you say, I might partially agree.
what you say, I might agree, then think and change. So, as we have got walls in the digital world, we have got walls in the human world also. So, that kind of walls, at least on a common ground, should be removed. Because criminals they don't have walls. Let me tell you. The advantage what they don't have walls. Once they decide, they just go and do it. But whereas in a social order or in a governance order, we have got lot of hierarchy, lot of order system, lot of agreement, disagreements. Therefore, as far as cyber crime is concerned, we should be as fast as the criminals and the crime. So this is a challenge, and you have rightly taken it up. Everybody should be aware of it. Then only we can stop it, we can arrest it. Now ಏನು ಇದು ಮಾಡಿದ್ರಿ, it's a great service. It will be recognized by our government. And I thank once again Shalini Madam who has taken it up to this level. ಈ ಲೆವೆಲಿಗೆಲ್ಲ ತಂದಿದ್ದಾರೆ. ಅಲ್ಲಿ ನೋಡೋರಿಗೆ ಇಷ್ಟೇ ಹೇಳಿ ಬಯಸ್ತೇನೆ, ನೀವು ಕಾಲ ಬದಲಾಗಿದೆ, ನಿಮ್ಮ ಕೈಯಲ್ಲಿ ಅಸ್ತ್ರ ಇದೆ. ಈ ಅಸ್ತ್ರದಿಂದ ನೀವು ಜ್ಞಾನವನ್ನು ಪಡ್ಕೊಂಡು ಭಾಳ ಮುಂದೆ ಹೋಗ್ಬೋದು. ಇಲ್ಲದಿದ್ದರೆ ಈ ಅಸ್ತ್ರ ದುರುಪಯೋಗ ಆದರೆ ನಿಮ್ಮನ್ನು ನೀವೇ ಫಸ್ಟ್ ಹಾಳು ಮಾಡ್ಕೊಳ್ಳೋದು. ಆದ್ದರಿಂದ ಯುವಕರಿದ್ದೀರಿ, ಒಳ್ಳೆಯ ಬದುಕು ನಿಮ್ಮ ಮುಂದೆ ಇದೆ, ಒಳ್ಳೆಯ ಭವಿಷ್ಯ ನಿಮ್ಮ ಮುಂದಿದೆ. ಅಷ್ಟೇ ಅಲ್ಲ, ಸಾಮಾಜಿಕ ಹೊಣೆಗಾರಿಕೆಯೂ ಇದೆ. ಈ ದೇಶದ ಉಳಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ತಮ್ಮ ಮೇಲಿದೆ. ಹೀಗಾಗಿ ಯಾರ್ಯಾರು ಮೊಬೈಲನ್ನು ಬಳಸ್ತೀರಿ, ಅನಂತಪ್ರಭು ಅವರು ಏನು ನಿಮಗೆ ಆ್ಯಪ್ ಮುಖಾಂತರ ಏನನ್ನು ಹೇಳ್ತಾರೆ ಅದನ್ನು ಕೇಳಿ ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಇಟ್ಟಿದ್ದಾರೆ, ನೀವು ತಿಳ್ಕೊಳ್ಳಿ ಅಂತ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ ಅದರಲ್ಲಿ. ಅದನ್ನು ತಿಳ್ಕೊಂಡು ನಿಮ್ಮ ಮೊಬೈಲಲ್ಲಿ ಬರುವಂಥ ದುರಂತಗಳಿಗೆ ಸುರಕ್ಷತೆಯನ್ನು ಮಾಡಿಕೊಳ್ಳಿ. ಆವಾಗ ಈ ಮೊಬೈಲು ನಿಮಗೆ ಸಾರ್ಥಕತೆಯ ಅಸ್ತ್ರ ಆಗುತ್ತೆ, ದುರಂತದ ಅಸ್ತ್ರ ಆಗೋದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಭವಿಷ್ಯ ನಿಮ್ಮ ಜ್ಞಾನದಲ್ಲಿದೆ. ಈ ಸೈಬರ್ ಕ್ರೈಮ್ ಬಗ್ಗೆ ತಿಳ್ಕೊಂಡು ಅದರಿಂದ ಹೆಂಗೆ ಸುರಕ್ಷತೆ ಆಗಿರ್ಬೇಕು ಅನ್ನುವಂಥದ್ದು ತಮ್ಮ ಕೈಯಲ್ಲಿದೆ. ಅನಂತಪ್ರಭು ಅವರು ಅದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ವಿಚಾರಕ್ಕೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ, ತಾವು ಇದನ್ನು ಉಪಯೋಗ ಮಾಡಿದರೆ ಕರ್ನಾಟಕ ಸೈಬರ್ ಸೇಫ್ ಕರ್ನಾಟಕ ಆಗ್ತದೆ. ಇದು ನಮ್ಮ ಬಯಕೆ. IT ಇರುವಂಥ ಈ ರಾಜ್ಯದಲ್ಲಿ ಸೈಬರ್ ಸೇಫ್ ಆಗದಿದ್ದರೆ ಇನ್ನೆಲ್ಲ ಆಗ್ಬಿಟ್ಟು. ಆದ್ದರಿಂದ ನಾನು ಇಷ್ಟೇ ಹೇಳ ಬಯಸ್ತೇನೆ ತಮಗೆ, ಎಲ್ಲ ಯುವಕರಿದ್ದೀರಿ, ಬುದ್ಧಿವಂತರಿದ್ದೀರಿ, ಜ್ಞಾನ ಇದೆ. 21ನೇ ಶತಮಾನ ಜ್ಞಾನದ ಶತಮಾನ. ಇಲೆಕ್ಟ್ರಾನಿಕ್ ಸ್ಪೀಡಲ್ಲಿ ತಾವು ಯೋಚನೆ ಮಾಡುವಷ್ಟು ನಮಗೆ ಶಕ್ತಿ ಇದೆ. ಆ ಶಕ್ತಿಯನ್ನು ಸಕಾರಾತ್ಮಕವಾಗಿ ನಿಮ್ಮ ಸುರಕ್ಷತೆಗಾಗಿ ನೀವು ಬಳಕೆ ಮಾಡಿ. ಅನಂತ ಪ್ರಭು ಅವರ ಈ ಎಲ್ಲ 40 ಮಾಡ್ಯೂಲ್ಸ್ಗಳನ್ನು ತಾವು ತಿಳ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅದರಿಂದ ಸುರಕ್ಷಿತವಾಗಿರಿ ಅಂತ ಮತ್ತೊಮ್ಮೆ ಕರೆಯನ್ನು ಕೊಡುತ್ತಾ, ಇಲ್ಲಿದ್ದವರು ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ, ರಮೇಶ್ ಅವರು ವಿಶೇಷವಾಗಿ ಬಂದಿದ್ದಾರೆ. ಅವರು ಈ ವಿಚಾರದಲ್ಲಿ ನಮ್ಮ ಜೊತೆಗೆ ಮುಂದೂ ಕೂಡ ಬ್ರ್ಯಾಂಡ್ ಅಂಬಾಸಿಡರಾಗಿ ಇರ್ತಾರೆ ಅಂತ ನಾನು ಹಾರೈಕೆ ಮಾಡಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.